ನಟಿಯರ ನಂಟು ಬೆಳೆಸಿ ಆ ಕಾರಣಕ್ಕೋಸ್ಕರ ಕಳ್ತನ ಮಾಡ್ತಾ ಇದ್ದಂತಹ ವ್ಯಕ್ತಿಯೊಬ್ಬನನ್ನ ಸಂಗಯ್ಯ ಅನ್ನುವಂತಹ ವ್ಯಕ್ತಿಯೊಬ್ಬನನ್ನ ಪೊಲೀಸರು ಬಂಧಿಸಿದ್ದಾರೆ. ನಟಿಯರ ಸ್ನೇಹಕ್ಕಾಗಿ ಕಳವಿಗೆ ಇಳಿದಿದ್ದ ಆಸಾಮಿ ಪಂಚಾಕ್ಷರಿ ಸಂಗಯ್ಯ ಸ್ವಾಮಿ ಅಂತ ಈತನ ಹೆಸರು. ಶೋಕಿಲಾಲ ಈತ ಗರ್ಲ್ ಫ್ರೆಂಡ್ಗಳಿಗೋಸ್ಕರ ಈ ಥರ ಬಾಲಿವುಡ್ ನಟಿಯರನ್ನ ಗರ್ಲ್ ಫ್ರೆಂಡ್ ಮಾಡ್ಕೊಳ್ಳೋದು, ಅವ್ರಿಗೋಸ್ಕರ ಕಳ್ಳತನ ಮಾಡುವಂಥದ್ದು. ಕೋಲ್ಕತ್ತಾದಲ್ಲಿ 3 ಕೋಟಿ ರೂಪಾಯಿಯ ಮನೆ ಕಟ್ಟಿಸಿದ್ದ ಮಡಿವಾಳ ಪೊಲೀಸರು ಕುಖ್ಯಾತ ಮನೆಗಳನ್ನ ಈಗ ಬಂಧಿಸಿದ್ದಾರೆ. ಮನೆಗಳಲ್ಲಿ ಕಳ್ಳತನ ಮಾಡೋದು ಬೆಂಗಳೂರಲ್ಲಿ, ಬಾಲಿವುಡ್ಡಲ್ಲಿ, ಕೋಲ್ಕತ್ತಾದಲ್ಲಿ ಹೋಗ್ಬಿಟ್ಟು ಅಲ್ಲಿನ ನಟಿಯರ ಸಹವಾಸ ಮತ್ತು ಸ್ನೇಹ ಬೆಳೆಸೋದು. ಸೋಲಾಪುರ ಮೂಲದ ವ್ಯಕ್ತಿ ಈತ ಸಂಗಯ್ಯ ಸ್ವಾಮಿ ಅಂತ ಹೆಸರು. 37 ವರ್ಷದ ವ್ಯಕ್ತಿ. 180ಕ್ಕೂ ಹೆಚ್ಚು ಮನೆಗಳಲ್ಲಿ ಕಳವು ಮಾಡ್ತಾ ಇದ್ದ ಪ್ರಕರಣ ಬೆಳಕಿಗೆ ಬಂದಿದೆ. ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಶೋಕಿ ಜೀವನಕ್ಕೋಸ್ಕರ ಈ ಥರ ಕಳ್ತನಕ್ಕೆ ಇಳಿತಾ ಇದ್ದ. ಈ ಹಿಂದೆ ನಾವು ಜಾಕ್ಲಿನ್ ಫರ್ನಾಂಡಿಸ್ ಮತ್ತು ಸುಖೇಶ್ ಪ್ರಕರಣ ಆರೋಪ ಏನಿತ್ತು ಅದನ್ನು ಕೇಳಿದ್ವಿ. ಅದೇ ಮಾದರಿಯ ಒಂದು ಪ್ರಕರಣನ ಇದು ಅನ್ನುವಂಥದ್ದು. ವಂಚನೆಯ ಮೂಲಕ ದುಬಾರಿ ಗಿಫ್ಟ್ ಕೊಟ್ಟಿರೋ ಆರೋಪ ಈ ವ್ಯಕ್ತಿಯ ಮೇಲೂ ಕೂಡ ಇದೆ. ಪಂಚಾಕ್ಷರಿ ಸ್ವಾಮಿಯ ಶೋಕಿ ಜೀವನ ಚರಿತ್ರೆ ಹೆಂಗಿದೆ ಅಂತ ನೋಡ್ತಾ ಹೋದರೆ ಇದು ಕೂಡ ಈಗಾಗಲೇ ಹೇಳ್ದಂಗೆ ಜಾಕ್ಲಿನ್ ಫರ್ನಾಂಡಿಸ್ ಸುಖೇಶ್ ಮಾದರಿಯ ಪ್ರಕರಣ. ಅಪ್ರಾಪ್ತ ಇದ್ದಾಗಲೇ 2003ರಲ್ಲಿ ಈತ ಕಳ್ತನ ಆರಂಭ ಮಾಡ್ತಾನೆ. 2009ರಿಂದ ಈತ ಪ್ರೊಫೆಷನಲ್ ಕಳ್ಳ ಆಗ್ಬಿಟ್ಟಿದ್ದ. 2014-15ರಲ್ಲಿ ಪ್ರಸಿದ್ಧ ಬಾಲಿವುಡ್ ನಟಿ ಜೊತೆ ತಾನು ಸಂಪರ್ಕದಲ್ಲಿ ಇದ್ದೆ ಅಂತ ಹೇಳ್ಕೊಳ್ತಾನೆ ಈತ. ಎರಡ್ 2016ರಲ್ಲಿ ತನ್ನ ಗರ್ಲ್ ಫ್ರೆಂಡ್ ಒಬ್ಬಳಿಗೆ 3 ಕೋಟಿ ರೂಪಾಯಿಯ ಮನೆ ಕಟ್ಟಿಸಿಕೊಟ್ಟಿದ್ದ. ಬರ್ತ್ಡೇಗೆ ಅಂತ 22 ಲಕ್ಷ ರೂಪಾಯಿಯ ಅಕ್ವೇರಿಯಂ ಅನ್ನ ಗಿಫ್ಟ್ ಕೊಟ್ಟಿದ್ದ. 2016ರಲ್ಲಿ ಗುಜರಾತ್ ಪೊಲೀಸರು ಈತನನ್ನ ಬಂಧಿಸಿ ಜೈಲಿಗಟ್ಟಿದ್ರು. 6 ವರ್ಷ ಸಾಬರಮತಿ ಜೈಲಿನಲ್ಲಿದ್ದ ಈ ಆರೋಪಿ ಪಂಚಾಕ್ಷರಿ ಸಂಗಯ್ಯ ಅನ್ನುವಂಥ ಆರೋಪಿ ಹೊರಬಂದು ಮತ್ತೆ ಕಳ್ಳತನ ಮುಂದುವರಿಸಿ ಮತ್ತೆ ಜೈಲು ಸೇರಿದ್ದ. ಬಿಡುಗಡೆಯಾಗಿ 2024ರಲ್ಲಿ ಮತ್ತೆ ಬಂದು ಈಗ ಬೆಂಗಳೂರಲ್ಲಿ ಕಳ್ಳತನ ಮಾಡ್ತಾ ಇದ್ದ. ಕರಾಟೆಯಲ್ಲಿ ಈತ ಬ್ಲ್ಯಾಕ್ ಬೆಲ್ಟು. ಇಷ್ಟೆಲ್ಲ ಇರುವಂಥ ವ್ಯಕ್ತಿ. ಈತನ ವಿಚಿತ್ರ ಶೋಕಿ ಜೀವನದ ಚರಿತ್ರೆ ಈ ರೀತಿನಲ್ಲಿದೆ. ಈತನನ್ನ ಈಗ ಪೊಲೀಸರು, ಮಡಿವಾಳ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಈತನ ಶೋಕಿ ಜೀವನ ಚರಿತ್ರೆ ಹೆಂಗಿತ್ತು ಅಂತ, ಹೆಂಗೆ ಕಳ್ತನ ಮಾಡ್ತಾ ಇದ್ದ ಅಂತ, ಆತ ಕಳ್ತನ ಮಾಡಿ ತಗೊಂಡೋಗ್ತಾ ಇರೋ CCTV ದೃಶ್ಯ ಲಭ್ಯವಾಗಿದೆ. ಏನು ಈತ ಬಾಲಿವುಡ್ ನಟಿಯರಿಗೆ ಕೊಟ್ಟಿರ್ತಕ್ಕಂಥ ದುಡ್ಡು ಅಷ್ಟಿಷ್ಟಲ್ಲ, ಲಕ್ಷಗಟ್ಟಲೆ ದುಬಾರಿ ಬೆಲೆಯ ಗಿಫ್ಟ್ ಮಾಡ್ತಾ ಇದ್ದ. ಮಾಡ್ತಿದ್ದ ಕೆಲಸ ನೋಡಿದ್ರೆ ಕಳ್ತನ. ಕತ್ತಾದಲ್ಲಿ ಈತನ ಗರ್ಲ್ ಫ್ರೆಂಡ್ಗೆ 3 ಕೋಟಿ ರೂಪಾಯಿಯ ಮನೆ ಕಟ್ಸ್ಕೊಟ್ಟಿದ್ದ. ಬೆಂಗಳೂರಲ್ಲಿ ಬಂದು ಮನೆಗಳ್ತನ ಮಾಡ್ತಿದ್ದ. ಕಳ್ತನ ಮಾಡಿ ಕದ್ದ ಮಾಲನ್ನು ಎತ್ಕೊಂಡು ಸರಬರ ಓಡೋಗ್ತಾ ಇರುವಂಥ CCTV ದೃಶ್ಯ. ಬೆಂಗಳೂರಿನ ಮಡಿವಾಳ ಪೊಲೀಸರು ಈತನನ್ನ ಬಂಧಿಸಿದ್ದಾರೆ. ಈತ ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಈತ. ಬಂಧಿತನಿಂದ ಚಿನ್ನಾಭರಣ, ಚಿನ್ನ ಕರಗಿಸಲು ಬಳಸುವ ಫೈರ್ ಗನ್ ಕೂಡ ಇತ್ತು ಈತನ ಹತ್ರ. ಚಿನ್ನದ ಒಡವೆ ಇಟ್ಕೊಂಡು ಅದನ್ನು ತಾನೇ ಕರಗಿಸ್ಬಿಡ್ತಾ ಇದ್ದ ಅಂತ ಅನ್ಸುತ್ತೆ. 2014-15ರಲ್ಲಿ ತಾನು ಪ್ರಖ್ಯಾತ ಬಾಲಿವುಡ್ ನಟಿ ಜೊತೆಗೆ ಸಂಪರ್ಕದಲ್ಲಿದ್ದೆ ಅಂತ ಬೇರೆ ಹೇಳ್ಕೊಂಡಿದ್ದಾನೆ. ಆಕೆಗಾಗಿ ಕೋಟಿ ಖರ್ಚು ಮಾಡಿದ್ದೀನಿ ಅಂತ ಕೂಡ ಹೇಳ್ಕೊಳ್ತಾ ಇದ್ದಾನೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಧ್ರುವ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಇದೊಂಥರ ಈ ಹಿಂದೆ ಜಾಕ್ಲಿನ್ ಫರ್ನಾಂಡಿಸ್ ಸುಖೇಶ್ ಪ್ರಕರಣವನ್ನು ನಾವೇನು ಕೇಳಿದ್ವಿ, ಆ ಥರದ ಮತ್ತು ಅದಕ್ಕಿಂತಲೂ ರೋಚಕವಾದ ಒಂದು ಪ್ರಕರಣ. ರೋಚಕ ಅಂತ ಹೇಳಬಾರ್ದು, ಇದಕ್ಕೆ ದರಿದ್ರ ಕೆಲಸ ಇದೆ ಇಂಥದ್ದೆಲ್ಲ ಮಾಡೋದು. ಎನಿವೆ, ಈ ಥರ ಒಬ್ಬ ಕಳ್ಳ ಸಿಕ್ಕಾಕೊಂಡು ಬಿದ್ದಿದ್ದಾನೆ. ಏನಿದೆ ಡೀಟೇಲ್ಸ್ ಧ್ರುವ? ಎಸ್ ಶ್ರೀಲಕ್ಷ್ಮಿ, ನೀವು ಹೇಳಿದಾಗೆ ಈ ಸುಖೇಶ್ ಪ್ರಕರಣ ಏನಿದೆ ಇದು ದೇಶಾದ್ಯಂತ ಸದ್ದು ಮಾಡಿತ್ತು. ಸುಖೇಶ್ ಜಾಕ್ಲಿನ್ ಫರ್ನಾಂಡಿಸ್ಗೆ ಗಿಫ್ಟ್ ಕೊಟ್ಟಂತ ಪ್ರಕರಣ ಇರಬಹುದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಅವರು ಎನ್ಕ್ವೈರಿಯನ್ನ ಕೂಡ ನಡೆಸಿದ್ರು. ಅದರ ಬೆನ್ನಲ್ಲೇ ಈಗ ಮತ್ತೊಬ್ಬ ಖತರ್ನಾಕ್ ವ್ಯಕ್ತಿಯೊಬ್ಬನನ್ನ ಈಗ ಸದ್ಯ ಪೊಲೀಸರು ಬಂಧಿಸಿದ್ದಾರೆ. ಪಂಚಾಕ್ಷರಿ ಸಂಗಯ್ಯ ಸ್ವಾಮಿ ಅಂತ ಈತನ ಹೆಸರು. ಆತ
ಆತನ ಒಂಥರ ಶೋಕಿ ಜೀವನ ನೀವು ನೋಡ್ಬೇಕು. ಆತ ಮುಖ್ಯ ಕೆಲಸನೇ ಕಳ್ತನ ಮಾಡೋದು. ಕಳ್ತನ ಮಾಡಿ ಈ ಆತ ಹೈಟೆಕ್ ಜೀವನವನ್ನ ನಡೆಸ್ತಾ ಇದ್ದ. ಕೋಲ್ಕತ್ತಾದಲ್ಲಿ 3 ಕೋಟಿಯ ಮನೆ ಕಟ್ಟಿಸಿದ್ದಾನೆ ಅಂತ ಹೇಳಿದ್ರೆ ಆತ ಎಷ್ಟು ಕಳ್ತನವನ್ನ ಮಾಡಿರ್ಬೋದು ಅಂತ ನೀವು ನೋಡ್ಬೋದು. 180ಕ್ಕೂ ಹೆಚ್ಚು ಮನೆಗಳಲ್ಲಿ ಆತ ಕಳ್ತನವನ್ನ ಕೂಡ ಮಾಡಿದ್ದಾನೆ. ಅವನ ಶೋಕಿ ಜೀವನದ ಚರಿತ್ರೆ ನೀವು ನೋಡ್ತಾ ಹೋಗೋದಾದ್ರೆ ಆತ ಅಪ್ರಾಪ್ತನಾಗಿದ್ದನಿದ್ದಲೇ ಕಳ್ತನ ಶುರು ಮಾಡ್ಕೊಂಡಿರೋದು. ಅಂದ್ರೆ 2003ರಿಂದನೇ ಆತನ ಇದು ಶುರುವಾಗುತ್ತೆ ಕಳ್ತನ. 2009ರಲ್ಲಿ ಪ್ರೊಫೆಷನ್ ಆಗಿ ಈತ ಕಳ್ತನವನ್ನ ವೃತ್ತಿ ಮಾಡ್ಕೊಳ್ತಾನೆ. 2014-15ರಲ್ಲಿ ಪ್ರಸಿದ್ಧ ಬಾಲಿವುಡ್ ನಟಿ ಜೊತೆಗೆ ಕೂಡ ಆತ ಸಂಪರ್ಕನ ಹೊಂದ್ತಾನೆ. ಅದಾದ ನಂತರ ಈತ ಅದನ್ನು ಒಪ್ಕೊಳ್ತಾನೆ ಪೊಲೀಸರು ವಿಚಾರಣೆ ವೇಳೆ. 2016ರಲ್ಲಿ ಗರ್ಲ್ ಫ್ರೆಂಡ್ಗೆ 3 ಕೋಟಿ ಮನೆಯನ್ನ ಗಿಫ್ಟ್ ಕೊಡ್ತಾನೆ. ಬರ್ತ್ಡೇಗೆ 22 ಲಕ್ಷದ ಅಕ್ವೇರಿಯಂ ಅನ್ನ ಕೂಡ ಗಿಫ್ಟ್ ಕೊಟ್ಟಿರ್ತಾನೆ. 2016ರಲ್ಲಿ ಗುಜರಾತ್ ಪೊಲೀಸರು ಆತನನ್ನ ಬಂಧಿಸಿದ್ರು. 6 ವರ್ಷ ಸಬ್ರಮತಿ ಜೈಲ್ನಲ್ಲಿ ಇದ್ದಂತ ಆತ 2024ರಲ್ಲಿ ಬಿಡುಗಡೆ ಆಗ್ತಾನೆ. ನನಗೆ ಆ ಗುಜರಾತ್ ಸಾಹಸ ಸಾಕು ಅಂತ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಕಳ್ತನವನ್ನ ಮಾಡೋಕ್ ಹೋಗಿ ಈಗ ಮಡಿವಾಳ ಪೊಲೀಸರಿಗೆ ಸಿಕ್ಕಾಕೊಂಡು ಬಿದ್ದಿದ್ದಾನೆ. ಮಡಿವಾಳ ಪೊಲೀಸರು ಆತನನ್ನ ಬಂಧಿಸಿ ಈಗ ಸದ್ಯ ವಿಚಾರಣೆಯನ್ನ ನಡೆಸುವಾಗ ಈ ಎಲ್ಲ ಮ್ಯಾಟರ್ಗಳು ಈಗ ಸದ್ಯ ಗೊತ್ತಾಗಿರುವಂತದ್ದು. ಇನ್ನೊಂದು ವಿಚಾರ ಅಂದ್ರೆ ಆತ ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್ ನ ಕೂಡ ಪಡೆದಿದ್ದ. ಅಂದ್ರೆ ಈ 9ನೇ ತಾರೀಕು ಮಡಿವಾಳದಲ್ಲಿ ಮನೆ ಕಳ್ಳತನ ಮಾಡಿದ್ದ. ಅದರ ಕೇಸ್ನಲ್ಲಿ ಈಗ ಸದ್ಯ ಆತನನ್ನ ಬಂಧಿಸಿ ಆತನ ಹಿಸ್ಟ್ರಿಯಲ್ಲಿ ಯಾರ್ಯಾರು ಇದ್ದಾರೆ ಅನ್ನುವಂಥದ್ದು, ಆತನ ಕಾಂಟ್ಯಾಕ್ಟ್ ಅಲ್ಲಿ ಯಾರ್ಯಾರು ಇದ್ದಾರೆ ಅನ್ನುವಂಥದ್ದನ್ನ ಕೂಡ ಪೊಲೀಸರು ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಕನ್ನಡದ ಯಾರಾದ್ರೂ ಪ್ರಖ್ಯಾತ ನಟಿಯರಿದ್ದಾರೆ ಎನ್ನುವಂಥದ್ದನ್ನ ಕೂಡ ಸದ್ಯ ಈಗ ತನಿಖೆ ನಡೆಸ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಧ್ರುವ ಡೀಟೇಲ್ಸ್ಗಾಗಿ. ಬಾಲಿವುಡ್ ನಟಿಯರ ನಂಟು ಬೆಳೆಸಿ ಆ ಕಾರಣಕ್ಕೋಸ್ಕರ ಕಳ್ತನ ಮಾಡ್ತಾ ಇದ್ದಂತಹ ವ್ಯಕ್ತಿಯೊಬ್ಬನನ್ನ, ಸಂಗಯ್ಯ ಅನ್ನುವಂತಹ ವ್ಯಕ್ತಿಯೊಬ್ಬನನ್ನ ಪೊಲೀಸರು ಬಂಧಿಸಿದ್ದಾರೆ. ನಟಿಯರ ಸ್ನೇಹಕ್ಕಾಗಿ ಕಳವಿಗೆ ಇಳಿದಿದ್ದ ಆಸಾಮಿ ಪಂಚಾಕ್ಷರಿ ಸಂಗಯ್ಯ ಸ್ವಾಮಿ ಅಂತ ಈತನ ಹೆಸರು. ಶೋಕಿಲಾಲ ಈತ ಗರ್ಲ್ ಫ್ರೆಂಡ್ಗಳಿಗೋಸ್ಕರ ಈ ತರ ಬಾಲಿವುಡ್ ನಟಿಯರನ್ನ ಗರ್ಲ್ ಫ್ರೆಂಡ್ ಮಾಡ್ಕೊಳ್ಳೋದು, ಅವ್ರಿಗೋಸ್ಕರ ಕಳ್ಳತನ ಮಾಡುವಂಥದ್ದು. ಕೋಲ್ಕತ್ತಾದಲ್ಲಿ 3 ಕೋಟಿ ರೂಪಾಯಿಯ ಮನೆ ಕಟ್ಟಿಸಿದ್ದ ಮಡಿವಾಳ ಪೊಲೀಸರು ಕುಖ್ಯಾತ ಮನೆಗಳನ್ನ ಈಗ ಬಂಧಿಸಿದ್ದಾರೆ. ಮನೆಗಳಲ್ಲಿ ಕಳ್ಳತನ ಮಾಡೋದು ಬೆಂಗಳೂರಲ್ಲಿ, ಬಾಲಿವುಡ್ಡಲ್ಲಿ, ಕೋಲ್ಕತ್ತಾದಲ್ಲಿ ಹೋಗ್ಬಿಟ್ಟು ಅಲ್ಲಿನ ನಟಿಯರ ಸಹವಾಸ ಮತ್ತು ಸ್ನೇಹ ಬೆಳೆಸೋದು. ಸೊಲ್ಲಾಪುರ ಮೂಲದ ವ್ಯಕ್ತಿ ಈತ, ಸಂಗಯ್ಯ ಸ್ವಾಮಿ ಅಂತ ಹೆಸರು. 37 ವರ್ಷದ ವ್ಯಕ್ತಿ. 180ಕ್ಕೂ ಹೆಚ್ಚು ಮನೆಗಳಲ್ಲಿ ಕಳವು ಮಾಡ್ತಾ ಇದ್ದ ಪ್ರಕರಣ ಬೆಳಕಿಗೆ ಬಂದಿದೆ. ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಶೋಕಿ ಜೀವನಕ್ಕೋಸ್ಕರ ಈ ತರ ಕಳ್ತನ ಕೀಳಿತಾ ಇದ್ದ. ಈ ಹಿಂದೆ ನಾವು ಜಾಕ್ಲಿನ್ ಫರ್ನಾಂಡಿಸ್ ಮತ್ತು ಸುಖೇಶ್ ಪ್ರಕರಣ ಆರೋಪ ಏನಿತ್ತು ಅದನ್ನ ಕೇಳಿದ್ವಿ. ಅದೇ ಮಾದರಿಯ ಒಂದು ಪ್ರಕರಣನ ಇದು ಅನ್ನುವಂಥದ್ದು. ವಂಚನೆಯ ಮೂಲಕ ದುಬಾರಿ ಗಿಫ್ಟ್ ಕೊಟ್ಟಿರೋ ಆರೋಪ ಈ ವ್ಯಕ್ತಿಯ ಮೇಲೂ ಕೂಡ ಇದೆ. ಪಂಚಾಕ್ಷರಿ ಸ್ವಾಮಿಯ ಶೋಕಿ ಜೀವನ ಚರಿತ್ರೆ ಹೆಂಗಿದೆ ಅಂತ ನೋಡ್ತಾ ಹೋದ್ರೆ ಇದು ಕೂಡ ಈಗಾಗಲೇ ಹೇಳ್ದಂಗೆ ಜಾಕ್ಲಿನ್ ಫರ್ನಾಂಡಿಸ್, ಸುಖೇಶ್ ಮಾದರಿಯ ಪ್ರಕರಣ. ಅಪ್ರಾಪ್ತ ಇದ್ದಾಗಲೇ 2003ರಲ್ಲಿ ಈತ ಕಳ್ತನ ಆರಂಭ ಮಾಡ್ತಾನೆ. 2009ರಿಂದ ಈತ ಪ್ರೊಫೆಷನಲ್ ಕಳ್ಳ ಆಗ್ಬಿಟ್ಟಿದ್ದ. 2014-15ರಲ್ಲಿ ಪ್ರಸಿದ್ಧ ಬಾಲಿವುಡ್ ನಟಿ ಜೊತೆ ತಾನು ಸಂಪರ್ಕದಲ್ಲಿ ಇದ್ದೆ ಅಂತ ಹೇಳ್ಕೊಳ್ತಾನೆ ಈತ. 2016ರಲ್ಲಿ ತನ್ನ ಗರ್ಲ್ ಫ್ರೆಂಡ್ ಒಬ್ಬಳಿಗೆ 3 ಕೋಟಿ ರೂಪಾಯಿಯ ಮನೆ ಕಟ್ಟಿಸಿಕೊಟ್ಟಿದ್ದ. ಬರ್ತ್ಡೇಗೆ ಅಂತ 22 ಲಕ್ಷ ರೂಪಾಯಿಯ ಅಕ್ವೇರಿಯಂ ಅನ್ನ ಗಿಫ್ಟ್ ಕೊಟ್ಟಿದ್ದ. 2016ರಲ್ಲಿ ಗುಜರಾತ್ ಪೊಲೀಸರು ಈತನನ್ನ ಬಂಧಿಸಿ ಜೈಲಿಗಟ್ಟಿದ್ರು. 6 ವರ್ಷ ಸಾಬರಮತಿ ಜೈಲಿನಲ್ಲಿದ್ದ ಈ ಆರೋಪಿ ಪಂಚಾಕ್ಷರಿ ಸಂಗಯ್ಯ ಅನ್ನುವಂಥ ಆರೋಪಿ ಹೊರಬಂದು ಮತ್ತೆ ಕಳ್ಳತನ ಮುಂದುವರಿಸಿ ಮತ್ತೆ ಜೈಲು ಸೇರಿದ್ದ. ಬಿಡುಗಡೆಯಾಗಿ 2024ರಲ್ಲಿ ಮತ್ತೆ ಬಂದು ಈಗ ಬೆಂಗಳೂರಲ್ಲಿ ಕಳ್ಳತನ ಮಾಡ್ತಾ ಇದ್ದ. ಕರಾಟೆಯಲ್ಲಿ ಈತ ಬ್ಲ್ಯಾಕ್ ಬೆಲ್ಟು. ಇಷ್ಟೆಲ್ಲ ಇರೋಂಥ ವ್ಯಕ್ತಿ, ಈತನ ವಿಚಿತ್ರ ಶೋಕಿ ಜೀವನದ ಚರಿತ್ರೆ ಈ ರೀತಿನಲ್ಲಿದೆ. ಈತನನ್ನ ಈಗ ಪೊಲೀಸರು, ಮಡಿವಾಳ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಈತನ ಶೋಕಿ ಜೀವನ ಚರಿತ್ರೆ ಹೆಂಗಿತ್ತು ಅಂತ, ಹೆಂಗೆ ಕಳ್ತನ ಮಾಡ್ತಾ ಇದ್ದ ಅಂತ, ಆತ ಕಳ್ತನ ಮಾಡಿ ತಗೊಂಡೋಗ್ತಾ ಇರೋ CCTV ದೃಶ್ಯ ಲಭ್ಯವಾಗಿದೆ. ಏನು ಈತ ಬಾಲಿವುಡ್ ನಟಿಯರಿಗೆ ಕೊಟ್ಟಿರ್ತಕ್ಕಂಥ ದುಡ್ಡು ಅಷ್ಟಿಷ್ಟಲ್ಲ, ಲಕ್ಷಗಟ್ಟಲೆ ದುಬಾರಿ ಬೆಲೆಯ ಗಿಫ್ಟ್ ಮಾಡ್ತಾ ಇದ್ದ. ಮಾಡ್ತಿದ್ದ ಕೆಲಸ ನೋಡಿದ್ರೆ ಕಳ್ತನ.
ಕತ್ತಾದಲ್ಲಿ ತನ್ನ ಗರ್ಲ್ ಫ್ರೆಂಡ್ಗೆ 3 ಕೋಟಿ ರೂಪಾಯಿಯ ಮನೆ ಕಟ್ಸ್ಕೊಟ್ಟಿದ್ದ. ಬೆಂಗಳೂರಲ್ಲಿ ಬಂದು ಮನೆಗಳ್ತನ ಮಾಡ್ತಿದ್ದ. ಕಳ್ತನ ಮಾಡಿ ಕದ್ದ ಮಾಲನ್ನು ಎತ್ಕೊಂಡು ಸರಬರ ಓಡೋಗ್ತಾ ಇರುವಂಥ CCTV ದೃಶ್ಯ. ಬೆಂಗಳೂರಿನ ಮಡಿವಾಳ ಪೊಲೀಸರು ಈತನನ್ನ ಬಂಧಿಸಿದ್ದಾರೆ. ಈತ ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಈತ.